ಹಾಯ್ ಹಲೋ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನೋ ಒಂದು ದಬಾಕನ ಇದೇನಪ್ಪ, ಬಂದಾಗೆಲ್ಲ ಏನೋ ಒಂದು ವಿಚಿತ್ರ ತೋರಿಸ್ತಾ ಇದ್ದೇನೆ ಅಂತ ನೋಡ್ತಾ ಇದ್ದೀರಾ. ಇದು ಬೆಂಕಿ ಏನಕ್ಕೆ ಹಾಕೋರೆ ಬೆಂಕಿ ಅಂತ ಮುಂದೆ ನೀವೇ ನೋಡಿ ತಿಳ್ಕೊಳ್ಳಿ. ಓಕೆನಾ. ನಾವು ಬಂದಿರೋದು ನಮ್ಮ ಅಜ್ಜಿ ಊರಿಗೆ ಜಾತ್ರೆಗೆ. ಓಕೆನಾ. ಜಾತ್ರೆ ತುಂಬ ತುಂಬ ಚೆನ್ನಾಗಿದೆ. ನಾನು ಒಂದು 4 ಜನ ಫ್ರೆಂಡ್ಸ್ನ ಹೇಳ್ಕೊಬಂದಿದ್ದೆ. ನಾವು ಬೆಂಗಳೂರಿಂದ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಹೇಳ್ಕೊಬಂದಿದೆ. ಬಟ್ ಜಾತ್ರೆ ಒಳಗೆ ಏನೇನಿರುತ್ತೆ ಏನೇನಿಲ್ಲ ಅಂತೆಲ್ಲ ತೋರಿಸ್ತಿರ್ತೀನಿ, ನೋಡ್ತಾರೆ. ಲಾಸ್ಟ್ ಕಟ್ಟ ನೋಡ್ತಾರೆ. ಇದು ಸಿಡಿ ಅಂತಾರೆ. ಸಿಡಿ ತುಂಬ ಚೆನ್ನಾಗಿರುತ್ತೆ. ಈ ಊರ ಜಾತ್ರೆ ಹೆಂಗೆ ಅಂದರೆ ಸಖತ್ತಿರುತ್ತೆ. ಬಟ್ ಇದೆಲ್ಲ ಏನೋ ಪುಂಜೋ ಏನೋ ಅಂತಾರೆ. ಬಟ್ ನನಗೂ ನಂಗೆ ಗೊತ್ತು, ಬಟ್ ನಂಗೆ ಹೆಸರು ಹೇಳೋಕ್ಕೆ ಬರ್ತಿಲ್ಲ. ಓಕೆನಾ. ನೀವು ಗೊತ್ತಿದ್ದರೆ ಅಕ್ಕಪಕ್ಕ ಊರಲ್ಲಾರು ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಇದು ಜಾತ್ರೆ ಹೆಂಗೆ ಅಂದರೆ, ನನಗೆ ಬುದ್ಧಿ ಬಂದಾಗಿನೆಲ್ಲ ಒಂದು 2 ಟೈಮ್ ಲಾಕ್ಡೌನ್ ಟೈಮಲ್ಲಿ ಮಾತ್ರ ನಾನು ಮಿಸ್ ಮಾಡಿರ್ಬೇಕು ಅಷ್ಟೇ. ಅದು ಬಿಟ್ಟರೆ ನಾನು ಮಿಸ್ಸೇ ಮಾಡಿಲ್ಲ. ನಾನು ಮುಂದೆನೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಆ ದೇವಿ ಯಾವಾಗಲೂ ಹಿಂಗೆ ನಂಗೆ ಚೆನ್ನಾಗಿ ಕರ್ಸ್ಕೊತಿದ್ರೆ ತುಂಬ ಒಳ್ಳೆಯದು. ಅಂದರೆ ನನಗೆ ಹೆಂಗೆ ಅಂದರೆ, ಇದು 7 ಸೇರಿ ಹಬ್ಬ ಮಾಡೋದಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಇದೊಂದು ಊರಲ್ಲಿ ನಡೆಯೋದು. ಆ್ಯಕ್ಚುಲಿ ಇದೊಂದು ಊರು, ನಮ್ಮ ಅಜ್ಜಿ ಊರು ಹುಲಿಕೆರೆ ಅಂತ. ಹುಲಿಕೆರೆ ಪಕ್ಕ ಇರೋ ಇದೊಂದು ಊರು. ಅದು ಊರ ಹೆಸರು ನನಗೂ ಮರ್ತೋಗೈತೆ. ಗೊತ್ತಿರೋ ನೀವು ಕಮೆಂಟ್ಸ್ ಮಾಡಿ ಮತ್ತೆ. ಓಕೆನಾ. ಇದು ನಮ್ಮ ಅಜ್ಜಿ ಊರು ಹುಲಿಕೆರೆ ಅಂತ. ಇದು ನಾಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಬಟ್ ನಾಮಂಗಲದಿಂದ 10 ಕಿಲೋಮೀಟ್ರ್ ಒಳಗಿರೋದು. ಬಟ್ ಸಖತ್ತಿದೆ. ನನಗೆ ನಾನು ನಿಜ ಮಿಸ್ ಮಾಡಲ್ಲ. ಹೆಂಗಿರುತ್ತೆ ಅಂದರೆ ಸಖತ್ತಿರುತ್ತೆ. ಇಷ್ಟೇ ಅಲ್ಲ, ಇನ್ನು ಮುಂದೆ ನೋಡಿ ನೀವು ಇಷ್ಟು ಕ್ರೋಡ್ ಜನನ ನಾನು ಜಾತ್ರೆಯಲ್ಲಿ ನಾನು ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲ. ಓಕೆ ಬಿಡಿ, ಜನಸಂಖ್ಯೆ ಜಾಸ್ತಿ ಇರ್ತಾರೆ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಜನ ಜಾಸ್ತಿ ಕಾಣ್ತಾರೆ ಜಾತ್ರೆ ಒಳಗೆ ಅಂತ ಹೇಳ್ಬೋದು. ಬಟ್ ನೀವು ಲಾಸ್ಟ್ ಗಂಟ ವೀಡಿಯೋ ನೋಡಿ, ಇದು ಎಷ್ಟು ಜನ ಅವರೇ ಅಂದರೆ ಯಾವ ಬೆಂಗಳೂರಿಗೂ ಕಮ್ಮಿ ಇಲ್ಲ, ಬೆಂಗಳೂರು ಜಾತ್ರೆಗೂ ಕಮ್ಮಿ ಇಲ್ಲ. ಅಷ್ಟು ಚೆನ್ನಾಗಿದೆ, ಅಷ್ಟು ಸಖತ್ತಾಗಿ ಮಾಡ್ತಾರೆ ಅವರು ಜಾತ್ರೆ. ಏನೇ ಮಾಡಿದ್ರು ಒಂದು ವಿಭಿನ್ನವಾಗಿ ಮಾಡ್ತಾರೆ. ನನಗೆ ತುಂಬ ಇಷ್ಟ. ನನಗೆ ಎಲ್ಲೂ ನೋಡೋದಿಲ್ಲ, ನಾನು ಎಲ್ಲೂ ನೋಡೇ ಇಲ್ಲ ಈ ಥರ ಜಾತ್ರೆ. ಬಟ್ ನನಗೆ ತುಂಬ ಇಷ್ಟ. ನೀವೇನಾದರೂ ಬರಬೇಕು ಅಂತಿದ್ರೆ ಬನ್ನಿ, 100% ಚೆನ್ನಾಗಿದೆ. ಯಾವಾಗ ನಡೆಯುತ್ತೆ? ಉಗಾದಿ ಹಬ್ಬ ಆದಮೇಲೆ ನಡೆಯುತ್ತೆ ಇದು. ಓಕೆನಾ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಬನ್ನಿ. ಇದು ಹುಲಿಕೆರಮ್ಮ ಅಂತ ದೇವರು, ಸಖತ್ತಿದೆ. ಇದು ಇವರೆಲ್ಲ ಇವರೇ ಕೆಂಡ ಆಯೋದು. ಅಂದರೆ ಈ ಊರಿಂದ ಹೋಗಿ ಆ ಊರಿಗೆ ಕೆಂಡ ಆಯ್ತಾರೆ. ಸಖತ್ತಿರುತ್ತೆ. ನನಗೆ ಅಲ್ಟಿಯಾಗಿರುತ್ತೆ ಬ್ರೋ. ಹೆಂಗೆ ಅಂದರೆ, ನಾನು ಜನ ನೋಡ್ಬೇಕು. ನೀವು ಎಷ್ಟು ಜನ ಇರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಟ್ ಅಷ್ಟೇ ಜನ ಚೆನ್ನಾಗಿ ಹಬ್ಬ ಮಾಡ್ತಾರೆ. ಓಕೆ. ಮತ್ತು ಇಲ್ಲಿ ಇನ್ನೊಬ್ಬರು ಬರ್ತಾರೆ, ಅವರು ಸಿಡಿ ಅಂತ ಫಸ್ಟ್ ತೋರಿಸಿದ್ನಲ್ಲ, ಆ ಸಿಡಿಗೆ ಅವ್ರನ್ನ ಚಿಚ್ಚಿ ಮಡಗಿರ್ತಾರೆ. ಅದೊಂದು ಅಲ್ಟಿ. ಇದೇ ದೇವರು, ಇದೇ ಕೆಂಡ ಆಯ್ತಾರೆ ಇದರಲ್ಲಿ. ಬಟ್ ಸಖತ್ತಿರುತ್ತೆ. ಕುಣಿಯೋದಿಂದ ಹಿಡಿದು ಪ್ರತಿಯೊಂದು ಸ್ಟೆಪ್ಪೂ ಚೆನ್ನಾಗಿ ಮಾಡ್ತಾರೆ. ದೇವರ ಅಲಂಕಾರದಿಂದ ಹಿಡಿದು ಮೆರವಣಿಗೆ ಮಾಡೋದಿರಲಿ, ಬೆಳಗ್ಗೆ ಹೋದ ಜಾತ್ರೆಗಳು. ಇದೇ ಸಿಡಿ. ಇಲ್ಲೆಲ್ಲ ಚಿಚ್ಚಿರ್ತಾರೆ. ಇಲ್ಲಿ ಒಬ್ಬರು ಕುಂತಿದ್ರಲ್ಲ, ಅವ್ರನ್ನ ಚಿಚ್ಚಿರ್ತಾರೆ. ಹಿಂದ್ಗಡೆ ಒಬ್ಬರು ಕುಂತಿರ್ತಾರೆ. ಇದು ಹುಲಿಕೆರೆಮ್ಮ ಅಂತಲೇ. ಬೇರೆ ಊರಿಂದ ಬರ್ತಾ ಇರೋದು. ಇಲ್ಲಿ ಅಕ್ಕ ತಂಗಿ ಇಬ್ಬರು ಇರ್ತಾರೆ. ಬಟ್ ಇದು ಹುಲಿಕೆರೆ ಮನೆ, ಅದು ಹುಲಿಕೆರೆ ಮನೆ. ಎಷ್ಟು ಜನ ನೀನು. ಇವರೇ ನೋಡಿ, ಇವರು ಪೂಜಾರರು. ಈಗ ಬರ್ತಾ ಇರೋದು ಪೂಜಾರು. ಈಗ ಹೊಸ್ದಾಗಿ ಬರ್ದಿರೋದವರು. ಫಸ್ಟು ಡ್ಯಾಡಿ ಕೆಂಡ ತುಣಿತಿದ್ರಂತೆ. ಇವಾಗ ಇವ್ರು ಬರ್ತಾಯಿದ್ದಾರೆ. ಇದೇ ಫಸ್ಟ್ ಟೈಮ್ ತುಣಿತಾ ಇರೋದವರು. ಬಟ್ ತುಂಬ ಚೆನ್ನಾಗಿರ್ತಾರೆ. ಇದು ನೋಡಿ, ಇಷ್ಟು ಈಗ ಇದೆ ನಿಮ್ಮ ಕಣ್ಣು ಮುಂದೆನೇ ಇಷ್ಟು ಜನ ಇದ್ದಾರೆ. ಇದಕ್ಕಿಂತ ಕಮ್ಮಿ ಇದ್ದರು ಫಸ್ಟು, ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಓಕೆನಾ. ಇದು ನೋಡಿ, ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಬರ್ತಾರೆ ನೋಡಿ. ಈಗ ಬರ್ತಾ ಇರೋದಕ್ಕಿಂತ ಫುಲ್ ಜಗಳ. ನಾವು ಫಸ್ಟ್ ಹೋಗ್ಬೇಕು, ಅವ್ರು ಫಸ್ಟ್ ಹೋಗ್ಬೇಕು, ನಾವು ಫಸ್ಟ್ ಹೋಗ್ಬೇಕು, ನಮ್ಮೂರು ಫಸ್ಟ್ ಹೋಗ್ಬೇಕು, ಇವ್ರವ್ರು ಫಸ್ಟ್ ಹೋಗ್ಬೇಕು ಅಂತ. ಒಂದೊಂದು ಊರಿಂದನೂ ಒಂದೊಂದು ಏನಂತಾರೆ ಅದಕ್ಕೆ, ಏನಂತಾರೆ. ಬಟ್ ಅದು ಇದು ಸಿಡಿ ಬಂತು ನೋಡಿ. ಸಿಡಿ ಬಂತು. ಈಗ ಸಿಡಿಯಲ್ಲಿ ಕಟ್ಟಿದ್ದಾರೆ ನೋಡಿ, ಹಿಂದೆ ಅವರು ಕುಂತಿದ್ದಾರೆ. ಚೋಳು ಕಟ್ಟಿರ್ತಾರೆ ಚಿಚ್ಚಿದ್ದಾರೆ. ಸಖತ್ತಿರುತ್ತೆ. ಇಲ್ಲಿಂದ ಹೇಳ್ಕೊಂಡಿರ್ತಾರೆ. ಒಂದು 2.5 ಕಿಲೋಮೀಟ್ರು ಹಿಂದೆ ಹೇಳ್ಕೊಂಡಿರ್ತಾರೆ. ಆ ಊರಿಂದ ಈ ಊರಿಗೆ ಹೇಳ್ಕೊಂಡು ಬಂದು ಇವರೇ ಹಿಂದೆ
ಮುಂದೆ ಕುಂತಿರೋದು ಒಂದು ಇವ್ರದ್ದಿಷ್ಟೇ, ಇನ್ನೊಂದು ಮದುವೆ ಕುಣಿತಾ ಇರ್ತಾರಲ್ಲ ಅಲ್ಲಿ ಅವರು ಕೆಂಡ ಆಯ್ತಾರೆ. ಒಂದೊಂದು ಪ್ರೊಸೀಜರ್ಗೂ ಒಂದು ಸಖತ್ತಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದಾದಮೇಲೆ ಇದು ನಾನು ಹೋಗ್ಬೇಕು ಅಂತ ಜಗಳ ಹಳ್ಳಿಯಲ್ಲಿ ಇಲ್ಲ ಅವ್ರು ಸ್ಟಾಪ್ ಹೋಗ್ಬಿಟ್ಟು ಇವರು ಎಂಟ್ರಿ ಆದರು. ನಾವು ನಮ್ಮೂರು ಫಸ್ಟ್ ಇವರು ಫಸ್ಟ್ ಜಗಳ, ಅದು ಆ ಜಗಳ ನೋಡೋಕ್ಕೂ ಖುಷಿನೇ, ಬಟ್ ಸಖತ್ತಿತ್ತು. ಏನಂತಂದರೆ ಬೇಕು ಅಂದರೆ ಜಗಳ ಆಡ್ತಾರೋ ಇಲ್ಲಾಂದರೆ ನಮ್ಮೂರು ರಿಯಲಾಗಿ ಹೆಂಗೆ ನಡೆಯೋದು ಹಬ್ಬ ಏನೋ ಗೊತ್ತಿಲ್ಲ. ಬಟ್ ನೋಡಿ ಇಷ್ಟು ಚೆನ್ನಾಗಿದ್ದಾರೆ. ಜಸ್ಟ್ ಇನ್ನು ಅರ್ಧ ಗಂಟೆಯಲ್ಲಿ ಫುಲ್ ಆಯ್ತಾರೆ. ಒಂದು ಇಲ್ಲಿಂದ ಬರ್ತಾರೆ ಅಂತ ಗೊತ್ತಿಲ್ಲ, ಬಟ್ ನೋಡಿ ಒಂದೊಂದು ಊರಿಂದ ಒಬ್ಬರು ಬರ್ತಾ ಇರ್ತಾರೆ. ಅವರು ಸಖತ್ತಿರುತ್ತೆ ಮಾತ್ರ. ನನಗಂತೂ ನೋಡೋದು ತುಂಬ ಖುಷಿ. ನಾನು ನಿದ್ದೆನೇ ಮಾಡಲ್ಲ. ಬೆಳಗಿನ ಜಾವ ಒಂದು 4 ಗಂಟೆ, ಹಾಗೆ 4 ಗಂಟೆ 3:30 4 ಗಂಟೆ ಅಷ್ಟೊಳಗೆ ಕೆಂಡ ಆಯ್ತಾರೆ. ಸೂರ್ಯ ಹುಟ್ಟೋ ಮುಂಚೆನೇ ಕೆಂಡ ಆಯ್ತಾರೆ. ಬಟ್ ಸಖತ್ತೈತೆ. ಬನ್ನಿ ನೀವು ಯಾವುದಾದ್ರೂ ಅಕ್ಕಪಕ್ಕ ನಮ್ಮೊಳದಿಂದ ಒಂದು 10 ಕಿಲೋಮೀಟ್ರ್ ಒಳಗಡೆ ಹುಲಿಕೆರೆ ಅಂತ, ಹುಲಿಕೆರೆ ಬಂದರೆ ಇರುತ್ತೆ. ಈ ವರ್ಷ ಹಬ್ಬ ಮುಗಿದಾಗಿದೆ. ನೆಕ್ಸ್ಟ್ ವರ್ಷ ಟ್ರೈ ಮಾಡಿ ನೋಡೋಣ, ನೆಕ್ಸ್ಟ್ ವರ್ಷ ಲಾಗ್ ಮಾಡ್ಬೋದು. ಮಾಡ್ತಾಯಿರ್ತೀನಿ, ಅದೆಲ್ಲ ನಾನು ನೋಡ್ತೀನಿ, ಹಬ್ಬಕ್ಕೆಲ್ಲ ಸಮಸ್ಯೆ ಇಲ್ಲ. ಬಟ್ ಜನನೂ ಹಿಂಗೆ ಬ್ರೋ, ಪ್ರತಿಯೊಬ್ಬರು ಗೊತ್ತು ಎಲ್ಲಿಂದ ಜನ ಬರ್ತಾರೆ ಅಂತಲೇ ಗೊತ್ತಾಯ್ತಲ್ಲ. ಬರ್ತಾ ಎಲ್ಲಿಂದ ಬರ್ತಾವ್ರೆ, ಹೆಂಗೆ ಬರ್ತಾವ್ರೆ ಇದೇ ಗೊತ್ತಾಯ್ತಲ್ಲ. ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಥರ ಹೆಂಗೆ ಈಗಿನ ಜನ್ರೇಷನ್ಗೆ ಈಗಿನ ಹಬ್ಬಗಳು ನಮ್ಮೂರಲ್ಲೇ ಮಾಡಲ್ಲ. ಆ ಥರ ನಮ್ಮೂರಲ್ಲಿ ಒಂದೇ ಊರೆಲ್ಲ ಬಂದು ಇಷ್ಟೊಂದು ಅನ್ಯವಾಗಿ ಮಾಡಲ್ಲ, ಹಂಗೆ ಥರ ಮಾಡ್ತಾರೆ. ಆ್ಯಕ್ಚುಲಿ ಒಂದೂರಲ್ಲೇ ಎಷ್ಟು ಚೆನ್ನಾಗಿ ಕಿತ್ತಾಡ್ತೀವಿ ನಾವು, ಹೊಸಿ ಜಗಳ ಆಗಲ್ಲ. ಒಂದೂರಲ್ಲಿ ಹಬ್ಬ ಮಾಡ್ತೀವಿ ನಾವು. ಬಟ್ 7 ಊರು ಹಬ್ಬ ಮಾಡ್ತಾರೆ ಅಂತಂದರೆ ನಿಜವಲ್ಲೂ ಅವ್ರಿಗೊಂದು ಸಲ್ಯೂಟ್ ಹೊಡಿಲೇಬೇಕು. ಮ್ಯಾನೇಜ್ಮೆಂಟ್ ಆಗಲಿ ಯಾರೇ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇದೇ ಅಲ್ಲ, ಇಷ್ಟೇ ಜನ ಅಲ್ಲ, ಇನ್ನೂ ತುಂಬ ಜನ ಈ ವಿಡಿಯೋ ಮುಂದೆ ನೋಡಿ ತುಂಬ ನಿಮಗೆ ಶಾಕ್ ಆಗ್ಬೋದು. ಬಟ್ ಚೆನ್ನಾಗಿ ಮಾಡ್ತಾರೆ ನಿಜವಲ್ಲೂ. ಈ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡು ಅದು ಗೌರ್ಮೆಂಟ್, ಈ ದೇವಸ್ಥಾನ ಗೌರ್ಮೆಂಟ್ ವಹಿಸ್ಕೊಂಡಿರೋದು. ಇದೆಲ್ಲ ಇವರೆಲ್ಲ ಇದು ಮಾಡ್ಕೋಬೋದು, ಅವ್ರ ಊರಿಂದ ಮಾಡ್ಕೊಳ್ತಾರೆ. ಅವ್ರ ಊರಿದ್ದೇನು ಗೌರ್ಮೆಂಟ್ ಆಗಿಲ್ಲ. ಈ ಹುಲಿಕೆರಮ್ಮನ ದೇವಸ್ಥಾನ ಮಾತ್ರ ಈ ಜಾಗ ಮಾತ್ರ ಇನ್ನೊಂದು ಆ ಜಾಗ ಮಾತ್ರ ಗೌರ್ಮೆಂಟ್ ಆಗಿದೆ. ಹಂಗಾಗಿ ಗಲಾಟೆನೂ ಮಾಡೋಂಗಿಲ್ಲ, ಗಲಾಟೆ ಮಾಡಿದ್ರೆ ಫುಲ್ ಹಾಕಾಯ್ತಾರೆ. ಹಂಗಾಗಿ ತುಂಬ ಚೆನ್ನಾಗಿ ಒಂದು ಸಂಬಂಧ ಚೆನ್ನಾಗಿದೆ. ಬಟ್ ಸಣ್ಣ ಪುಟ್ಟ ಜಗಳಗಳು ಆಗೇ ಆಯ್ತವೆ. ಇವೆಲ್ಲ ಆಗಬೇಕು ಅಂತಲೇ ಏನೋ ಮಾಡ್ತಾರೆ, ಏನೋ ಗೊತ್ತಿಲ್ಲ. ಬಟ್ ಒಂದು ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇರ್ತವೆ, ಬಿಟ್ಟರೆ ತುಂಬ ದೂರಿಯಾಗಿ ಮಾಡ್ತಾರೆ. ನೋಡಿ ಇದೆ, ನಾನು ಹೋಗ್ಬೇಕು ಇವ್ರು ಹೋಗ್ಬೇಕು ಅಂತ ಜಗಳ, ಅದರಲ್ಲೂ ಏನೋ ಈಗ ಆ ಥರ ನೋಡೋಕ್ಕೆ ಚೆಂದ. ಈ ಹಬ್ಬನ ಕಣ್ಣು ನನ್ನ ಜಾತ್ರೆ ನಾನು ಇಷ್ಟು ವರ್ಷದಲ್ಲಿ ನನಗೆ ಬೇರೆಯವ್ರೆಲ್ಲ ನಡೀಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾನು ನೋಡಿರೋ ಜಾತ್ರೆಯಲ್ಲಿ ನಾನು ಇಷ್ಟಲ್ಲಿ ಬೆಸ್ಟು ಜಾತ್ರೆ ಅಂತ ನಾನು ಹೇಳ್ತೀನಿ. ಯಾಕೆ ನಾನು ಬೇರೆ ಕಡೆ ಎಲ್ಲ ನೋಡಿಲ್ಲ. ಬಟ್ ನೋಡಿ ಇದ್ದರೆ ಚೆನ್ನಾಗಿ ನಿಮ್ಮೂರ ಕಡೆ ಎಲ್ಲ ನಡೆದ್ರೆ ನಂಗೆ ಮೆಸೇಜ್ ಮಾಡಿ, ಖಂಡಿತ ಬರೋಣ, ಅದಕ್ಕೇನಿಲ್ಲ. ಇದಕ್ಕಿಂತ ಚೆನ್ನಾಗಿ ನಡೆದ್ರೂ ನೋಡೋಣ, ದೇವ್ರು ನೋಡೋದಕ್ಕೆಲ್ಲ ಏನಿಲ್ಲ. ಬಟ್ 100% ನನಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ನಡೀತಿದೆ. ಈಗ ನೋಡಿ, ಈಗ ನಾನು ಹೋಗ್ತೀನಿ ಅಂತ ಅವ್ರು ಹೋಗ್ತೀನಿ ಅಂತ ಅವರು, ಅದರಲ್ಲಿ ಪೈಪೋಟಿ ಅವ್ರಿಗೆ. ನೋಡಿ ಎತ್ತು ಗಾಡಿನ ನುಗ್ಸ್ತಾರೆ, ಹೆಂಗೆ ನುಗ್ಸಿದ್ರು ಗೊತ್ತಾ ಅವರು, ಸಖತ್ತಾಗಿ ಹೇಳೋರು. ನಮ್ಮದು ಈ ಬೈಕು ಅಂತಾರಲ್ಲ, ಅದಕ್ಕಿಂತ ಒಂದು ಲೆವೆಲ್ ಮೇಲೆ ಅವರು ಸಖತ್ ಹೊಡೆದ್ರು. ಸೈಡು ಈಗ ಬಂದು ಲಾರ ಹಾಕ್ಸ್ಕೊಂಡು ಅವ್ರಿಗೂ ಒಂದು ನಮಸ್ತೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ನೋಡಿ ಆಲೇ ಜನ ನೋಡಿ ಇಷ್ಟೇ ಜನ ಅಲ್ಲ, ನೋಡ್ತಾರೆ ಎಷ್ಟು ಜನ ಆಗ್ತಾರೆ ಅಂತ. ಬಟ್ ಇಲ್ಲಿ ಅಷ್ಟು ಜನನೂ ಕೆಂಡ ಅದು ನೋಡೋಕ್ಕಾಗಲ್ಲ, ಏಕೆಂದರೆ ಅಲ್ಲಿ ಟಿ ವಿ ಹಾಕಿ ಕ್ರೋಡಲ್ಲಿ ನೋಡೋಕ್ಕೆ ಆಗಲ್ಲ. ಬಟ್ ಟಿ ವಿ ಹಾಕಿರ್ತಾರೆ, ಟಿ ವಿಲಿ ನೋಡ್ಕೋಬೋದು. ಮತ್ತು ನಾನೇ ಮಾಡ್ಬಿಟ್ಟಿದ್ದೆ, ಸ್ವಲ್ಪ ನಾನು ಮೇಲೋಗಿ ನಿಂತ್ಕೊಬಿಟ್ಟಿದ್ದೆ. ಹಂಗಾಗಿ ಸೇಫ್ ಆದೆ ಒಂದು ಸ್ವಲ್ಪ. ಇಲ್ಲ ಅಂದಿದ್ರೆ ನಾವು ಅಲ್ಲೇ ಅನ್ಬೋದು, ಎಷ್ಟು ತುಂಬ ಅಷ್ಟೊತ್ತು ಎಕ್ಸ್ಪೀರಿಯೆನ್ಸ್ ಅಲ್ಲ, ಹಂಗಾಗಿ ಮೇಲೋಗಿ ನಿಂತ್ಕೊಬಿಟ್ಟಿದೆ. ಇದು ಪಟಾಕಿ ಅಂದರೆ ಪಟಾಕಿನೂ ಸಖತ್ತಾಗಿ ಹೊಡಿತಿದ್ರು. ಈ ಸಲಿನೇ ಒಂದು ಈ ಥರ ಪಟಾಕಿ ಹೊಡಿತಾರೆ, ಅಂದರೆ ಈ ಥರ ಹೊಡಿತಿದ್ರು ಫಸ್ಟ್. ಹೋದ ವರ್ಷವೂ ಅಷ್ಟೇ ಹೆಂಗೆ ಹೊಡೆದಿರೋ ಪಟಾಕಿನ ಅಂತಂದರೆ, ಒಂದು ಸರಿ ಹಚ್ಚಿದ್ರೆ ಒಂದು ಕಾಲು ಗಂಟೆ ಪಟಾಕಿ ಹೊಡೆಯೋರು. ಆ ಲೆವೆಲ್ಗೆ ಪಟಾಕಿ ಹೊಡೆದು, ಈ ಸರಿ ಕಮ್ಮಿ ಪಟಾಕಿ ಹೊಡೆದಿದ್ದಾರೆ. ಬಟ್ ಚೆನ್ನಾಗಿತ್ತು. ನೋಡಿ ಕೋಡ್ ನೋಡಿ ಯಾಕೆ ಹೆಂಗೆ ಆಗ್ತಿದೆ ಅಂತ. ಪಟಾಕಿನೂ ಅಷ್ಟೇ ಹೊಡಿತಾನೆ ಇದ್ರು ಪಟಾಕಿನ. ತುಂಬ ಆಡಂಬರವಾಗಿ ಮಾಡವ್ರೆ, ಅಂದ್ರೆ ಎಷ್ಟು ಆಡಂಬರ ಇಲ್ಲ ಅಂದ್ರೂ ಒಂದು ಏನು ಮಾಡ್ಬೇಕು ಹಬ್ಬಕ್ಕೆ, ಜಾತ್ರೆನ ಹೆಂಗೆ ಮಾಡಬೇಕು ಹಂಗೆ ಮಾಡ್ತಾಯಿದ್ದಾರೆ. ಬಟ್ ಇದೇ ಕಮ್ಮಿ ಆ್ಯಕ್ಚುಲಿ ಆಗ್ತಾ ಇರೋದು.
ಇದಕ್ಕಿಂತ ಮುಂಚೆ ಸಖತ್ತಾಗಿ ಮಾಡ್ತಾಯಿದ್ರು ಆ್ಯಕ್ಚುಲಿ. ಇದಕ್ಕಿಂತ ಮುಂಚೆ ನಾನು ಸಣ್ಣ ವಯಸ್ಸಲ್ಲಿದ್ದಾಗೆಲ್ಲ ಹೆಂಗಿರೋದು ಅಂದರೆ, ಇವಾಗ ನಾನು ಸ್ವಲ್ಪ ಗೌರ್ಮೆಂಟ್ ಆದಾಗಿಂದ ಬಿಡ್ತಿಲ್ಲ. ಹಂಗಾಗಿ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ನಂದು ಒಂದು ಸ್ವಲ್ಪ ಫೇಸ್ ಕಾಣಲಿ ಅಂತ. ಹಾಗೇನಿಲ್ಲ, ಜನ ಇಷ್ಟು ಜನ, ಈ ಜನ ನೋಡಿದ್ರೆ ನಮಗೆ ಗಿರ್ರ ಅಂತಿತ್ತು ಒಂದೇ ಸಲ. ಇಷ್ಟು ಜನ ಇದೆ ನಿಜ. ಅಲ್ಲಿ ದೇವ್ರು ಬರ್ತಾಯಿದೆ, ದೇವ್ರು ಬಂತ ಅಲ್ಲಿಂದ ಕುತ್ಕೊಬರುತ್ತೆ. ಆ ಸಿಡಿ ಇತ್ತಲ್ಲ, ಆ ಸಿಡಿನ ಇಳ್ಕೊಂಡು ಬಿಚ್ಚಿಬಿಡ್ತಾರೆ. ಬಿಚ್ಚಿ ನಡ್ಕೊಂಬರ್ತಾ ಇರ್ತಾರೆ, ಕುಂತ್ಕೊಂಡು ಬರ್ತಾರೆ. ಅದು ಎಷ್ಟು ಜನ, ಎಷ್ಟು ಇದು ಹೆಂಗೆ ಪ್ರೊಸೆಸರ್ ಹೆಂಗೆ ಮಾಡ್ತಾಯಿದ್ದಾರೆ ಅಂದರೆ, ಹೆಂಗೆ ಮಾಡ್ತಾಯಿದ್ದಾರೆ ಅಂದರೆ ಸಕ್ಕತ್ತು. ಈ ಥರ ಎಲ್ಲ ಜಾತ್ರೆ ಮಾಡ್ತಾರೆ ನಂಬೋಕ್ಕೆ ಆಗಲ್ಲ. ಈ ಜನ್ರೇಷನಲ್ಲಿ ಆಚೆ ಹಂಗೆ ಜನ್ರೇಷನ್ ಬಿಡಿ, ಅವಾಗೆಲ್ಲ ಎಲ್ಲ ಊರಲ್ಲೂ ಚೆನ್ನಾಗಿ ಮಾಡ್ತೀವಿ. ಬಟ್ ಈ ಜನ್ರೇಷನಲ್ಲಿ ಈ ಥರ ಜಾತ್ರೆ ಮಾಡ್ತಾಯಿದ್ದಾರೆ ಅಂದರೆ ಒಂದ್ಸಲ ಕೊಡಲೇಬೇಕು. 7 ಊರು, 1 ಊರಲ್ಲ 2 ಊರಲ್ಲ 7 ಊರು ಜಾತ್ರೆ ಮಾಡೋದವರು ಅದ್ದೂರಿಯಾಗಿ ಮಾಡಿದ್ರು. ನೋಡಿ ಎಷ್ಟು ಜನ ಇರ್ತಾರೆ, ಹೆಂಗೆಲ್ಲ ಅಪ್ಪ ನೋಡಿದೆ. ಇವಾಗ ಹೋಯ್ತಾರೆ, ಇವಾಗ ಬಂದು ಇವರೇ ಕೆಂಡ ತುಣಿಯೋದು. ಇವರೇ ನೋಡಿ ಕುಣಿತಾ ಇದ್ದಾರಲ್ಲ, ಇವರೇ ಕೆಂಡ ತುಣಿಯೋದು. ಬರ್ತಾರೆ ಇವಾಗ. ಅಷ್ಟು ಅಲ್ಲಿಂದ ಕುಣ್ಕೊಬತ್ತಿದ್ರಲ್ಲ ಇವರೇನೇ ಇದು. ಅದ್ದೂರಿ ಏನು ಎಷ್ಟುದ್ದ ಕೆಂಡ ಹಾಕಿರ್ತಾರೆ, ಒಂದು 50 ಮೀಟ್ರ್ ಹಾಕಿರ್ತಾರೆ ನೋಡಿ. ಈ ದೇವ್ರು ನಿಂತು ಅಲ್ಲಿಂದ ಈ ಪೊಲೀಸ್ ನಿಂತಿದ್ದಾರಲ್ಲ ಅಲ್ಲಿವರೆಗೂ ಕೆಂಡ ಇದೆ. ಫಸ್ಟ್ ನೀವು ನೋಡಿದ್ರಲ್ಲ, ಅಲ್ಲಿ ಕೆಂಡ ಫಸ್ಟ್ ನೋಡಿದ್ರಲ್ಲ ನೀವು, ಕೆಂಡ ಉರಿತಾ ಇರೋದು ಅಷ್ಟು ಕೆಂಡ ಇರುತ್ತೆ. ಒಂದು ಅಡಿ ಒಳಗಿರುತ್ತೆ ಅಂದ್ಕೊಳ್ಳಿ. 100% 1 ಅಡಿ. ನಾನು ನೋಡಿದ್ದೀನಿ, ನೋಡಿದ್ದೀನಿ, ಓಪನ್ ಇರೋ ಮಾಮೂಲಿ ಡೇಸಲ್ಲಿ ನೋಡಿದ್ದೀನಿ. 1.5 ಅಡಿ ಇರಬೇಕು ಅದು. ಬಟ್ ಮಣ್ಗಿನ ಮುಚ್ಚಿ ನೋಡಿ ಕೆಂಡ ಆಯ್ದರು ಅವರು, ಆಕ್ಚುಲಿ ಕೆಂಡ ಆಯ್ದರು ಅವರು. ಹಾಗೆ ಈ ಕಡೆಯಿಂದ ಹೋಗಿ ಪೂಜಾರು ಅಲ್ಲಿ ಕಿತ್ತ ಹಚ್ಚಿ ಹುಣ್ಣಾರ ಹಾಕಿ ಮತ್ತು ಈ ಕಡೆಗೆ ಬರ್ತಾರೆ. ಕವರ್ ಮಾಡಬೇಕಿತ್ತು, ಇಲ್ಲಿ ಹತ್ರ ಬರೋದು, ಇನ್ನೊಂದು ಹತ್ರ ಬರುತ್ತೆ. ಇಲ್ಲಿ ಬಂದು ಇದು ಸೇಮ್ ವಿಡಿಯೋ ಬರುತ್ತೆ. ಓಕೆ, ಅಲ್ಲಿಂದ ನಡ್ಕೊಬಂದು ಇಲ್ಲಿ ಪೂಜೆ ಮಾಡಿ ಅವ್ರಿಗೆ ಸೇಮ್ ಅದೇ ಥರ ಪೂಜೆ ಮಾಡಿಬಿಟ್ಟು ತೀರ್ಥ ಹಚ್ಚಿ ಇವ್ರು 2 ಸರಿ ಹೋಗ್ತಾರೆ. ಆ ಕಡೆಯಿಂದ ನೋಡ್ಕೊಂಡು ಈ ಕಡೆಯಿಂದ ಹೋಗ್ತಾರೆ ಪೂಜಾರಿ. ನೋಡಿ ಈಗ ಈ ಕಡೆಯಿಂದನೂ ಹೋಗ್ತಾರೆ. ಅವ್ರು ಡ್ಯಾಡಿ ಚೆನ್ನಾಗಿ ಕೊಡ್ಕೊಂಡಿದ್ರು. ಇವರು ಫಾಸ್ಟ್ ಆದರು, ಅವ್ರು ತುಂಬ ಸ್ಲೋ ಆಗಿ ಹೋಗ್ತಾಯಿದ್ರು ನಿಧಾನಕ್ಕೆ. ನಾನು ಕಣ್ಣಾಗ ನೋಡಿದ್ದೀನಲ್ಲ, ತುಂಬ ಸ್ಲೋ ಆಗಿ ಹೋಗ್ತಾಯಿದ್ರು. ಬಟ್ ನೋಡಿ ಇವರು ಸ್ವಲ್ಪ ಫಾಸ್ಟಾಗಿ ಹೋದರು. ಅವ್ರು ಫಸ್ಟ್ ಟೈಮ್ ಅಲ್ಲ, ಹೀಗಾಗಿ ಅದಕ್ಕೋಸ್ಕರ ಫಾಸ್ಟಾಗಿ ಹೋದ್ರು ಅವರು. ಇವ್ರ ತಂದೆ ಇದ್ರಲ್ಲ, ಅವರು ನಿಧಾನಕ್ಕೆ ಹೋಗ್ತಾಯಿದ್ರು, ತುಂಬ ಚೆನ್ನಾಗಿ ನಡೀತಿದ್ರು. ನೋಡಿ ಈಗ ನೋಡಿ ಹೆಂಗೆ ಕುಣಿತಾ ಇದ್ದಾರೆ. ದೇವರು ಇದೆ ಅಂತ ಹೇಳ್ತಾರೆ, ಬಟ್ ಹೆಂಗೆ ಗೊತ್ತಿಲ್ಲ. ಬಟ್ ಹೆಂಗೆ ಕುಣಿತಾ ಇದ್ದಾರೆ ನೋಡಿ, ಸಕ್ಕತ್ತಿದೆ ಮಾತ್ರ. ಹೋದ್ರು ಈಗ ಅಷ್ಟೇ, ಬಂದರು ಅಷ್ಟೇ, ಮುಗೀತು ಅಷ್ಟೇ. ಸಕ್ಕತ್ತಿರುತ್ತೆ. ಎಷ್ಟು ಜನ ನೋಡಿ. ಈ ಹಳ್ಳೀಲಿ 10 ಕಿಲೋಮೀಟ್ರ್ ಒಳಗಡೆ ಇಷ್ಟು ಜನ ಬಂದಿದ್ದಾರೆ. 7 ಹಳ್ಳಿ ಜನ, ಇನ್ನೂ 60 ಜನ ಬಂದಿದ್ದಾರೆ. ಎಲ್ಲ ಅನ್ಸುತ್ತೆ, ಇನ್ನೂ ಬೇಜಾನ್ ಜನ ಇರ್ತಾರೆ. ಎಷ್ಟು ಕಣ್ಣು ಎಲ್ಲಿ ನೋಡಿದ್ರು ಜನ. ಪಟಾಕಿನೂ ಮಾತ್ರ ಅದ್ದೂರೇ ಹೊಡೋರು. ಹೆಂಗೆ ಹೊಡೋರು ಗೊತ್ತಾ ಪಟಾಕಿನ, ಸಖತ್ ಹೊಡೋರು. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಇದು ಪಟಾಕಿಗಿಂತ ಸಖತ್ ಹೊಡೋರು ವರ್ಷ ಅದ್ದೂರೇ ನೋಡಿದ್ರೆ ನೋಡಿ ಪಟಾಕಿದೆಲ್ಲ. ಅದರಿಂದ ಕೆಂಡ ತಿಂದು ಬಂದು ದೇವಸ್ಥಾನದಾಗ ಚೆನ್ನಾಗಿತ್ತು. ಖುಷಿ ಈ ಥರ ಎಲ್ಲ ಒಂದು ನೋಡ್ತಾಯಿದ್ರೆ ತುಂಬ ಖುಷಿ ಆಗುತ್ತೆ. ನನಗೂ ತುಂಬ ಇಷ್ಟ ಈ ಹಬ್ಬ. ಅಜ್ಜಿ ಊರ ಹಬ್ಬ, ನಮ್ಮ ಅಜ್ಜಿ ಇದ್ದಾಗ ಇನ್ನೂ ಚೆನ್ನಾಗಿರ್ತಿತ್ತು. ನಮ್ಮ ಅಜ್ಜಿ ಇಲ್ಲ, ಹೀಗಾಗಿ ದೂರಿಕೆ ಇದು ನೋಡಿದ್ರಲ್ಲ ಅದೇ ದೇವರು. ಎಲ್ಲ ರೌಂಡ್ ಆಗ್ತಾ ಇರ್ತದೆ. ಏಕೆ ಎಲ್ಲ ಒಂದು ಟೋಟಲ್ಲು ಒಂದು 4-5 ದೇವರು ಬಂದಿರ್ತವೆ. ನೆರೆ ವಿಗ್ರಹ 4-5 ದೇವರು ಬಂದಿರ್ತವೆ. ಬಟ್ ಸಕ್ಕತ್ತಾಗಿತ್ತು. ಆಮೇಲೆ ನಾವು ನೋಡಿ ಇದು ಸ್ವಲ್ಪ ಜಾತ್ರೆ ಸಂಜೆ ಟೈಮ್ ಇರುತ್ತೆ, ಅದು ಬೆಳಿಗ್ಗೆಲ್ಲ ಸಂಜೆ ಟೈಮ್ ಇರುತ್ತೆ. ಬಟ್ ನಾನು ಸ್ವಲ್ಪ ಬರಬೇಕಿತ್ತು ಅಂದ್ಬಿಟ್ಟು ಮಧ್ಯಾಹ್ನ ಬಂದೆ. ಹೆವಿ ಬಿಸಿಲಿತ್ತು. ನಾನು ಒಂದು ರೌಂಡ್ ಹಾಕ್ಕೊಂಡು ಹಂಗೆ ಜಾತ್ರೆ ನೋಡಿಕೊಂಡು ಬಂದೆ. ಬಿಸಿಲಿತ್ತು ಅಂದ್ಕೊಂಡು
ಸಖತ್ತಿತ್ತು. ಬಟ್ ಸಂಜೆ ಟೈಮಲ್ಲೆಲ್ಲ ಕ್ರೌಡ್ ಜಾಸ್ತಿ ಇರ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ನಮ್ಮನ್ನ.